ಹಾಯ್ ಎಲ್ರಿಗೂ. ಮಾರ್ಟಿನ್ ಸಿನಿಮಾ ಅಕ್ಟೋಬರ್ 11ನೇ ತಾರೀಕು ಗ್ರ್ಯಾಂಡಾಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರಿಲೀಸ್ ಆಗೋಕ್ಕೆ ರೆಡಿಯಾಗಿದೆ. ಇದು ಹೆಮ್ಮೆ ವಿಷಯ. ಕನ್ನಡ ಸಿನಿಮಾಗಳು ನೆಕ್ಸ್ಟ್ ಲೆವೆಲ್ ಅಂತಾರೆ, ಅದ್ರ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗೋಕ್ಕೆ ರೆಡಿಯಾಗಿದೆ ಮಾರ್ಟಿನ್. ಸೊ ನನ್ನ ಜೊತೆ ಇವಾಗ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ರೆಡಿಯಾಗಿದ್ದಾರೆ ಮಾತಾಡೋದಕ್ಕೆ. ಬನ್ನಿ ಸಿನಿಮಾ ಬಗ್ಗೆ ಮಾತಾಡಿಸ್ತಾ ಹೋಗೋಣ. ಸರ್, ಫಸ್ಟ್ ಟೈಮ್ ನನಗೆ ತುಂಬ ಖುಷಿ ಆಗ್ತಾಯಿದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಕನ್ನಡದವರು ತುಂಬ ಮಿಂಚ್ತಾ ಇದ್ದೀವಿ, ಅದು ಮಾರ್ಟಿನ್ ಸಿನಿಮಾ ಮೂಲಕ. ಸೊ ನಮಗಂತೂ ತುಂಬ ಖುಷಿಯಾಗಿದೆ. ನಿಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಎಲ್ಲರೂ ಟೀಮ್ ಪ್ಲ್ಯಾನ್ ಮಾಡಿರೋದು ಆ್ಯಂಡ್ ಆಲ್ಸೋ ಒಂದು ಹೊಸ ಪ್ರಯತ್ನ. ಎಲ್ಲರೂ ಪ್ಯಾನ್ ಇಂಡಿಯಾ ಅಂತ ಮಾಡ್ತಾಯಿದ್ವಿ, ಅದಕ್ಕೊಂದು ಪ್ಯಾನ್ ಇಂಡಿಯಾನೇ ನಾವು ಮ್ಯಾಕ್ಸಿಮಮ್ ಅಂತ ಅಂದ್ಕೊಂಡಿದ್ದು. ಸೊ ಇನ್ನೊಂದು ಸ್ಟೆಪ್ ಮೇಲೆ ಹೋದರೆ ಏನಾಗಬಹುದು ಅಂತ ಒಂದು ಪ್ರಯತ್ನ ಅಷ್ಟೇ. ಸೊ ನಮಗೆ ಸಿಕ್ಕಂಥ ಉತ್ತರ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟು. ಸೊ ಮುಂಬೈಯಲ್ಲಿ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ. ಒಂದು 21 ಕಂಟ್ರೀಸಿಂದ ರಿಪೋರ್ಟರ್ಸ್ ಬರ್ತಾಯಿದ್ದಾರೆ. ಸೊ ನಮ್ಮಲ್ಲಿ ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಹೇಗೆ ಮಾಡ್ತಾಯಿದ್ವು, ನಮ್ಮ ಜೊತೆನೇ ಕ್ಲಬ್ ಆಗ್ತಾಯಿದ್ದಾರೆ ಅವರು. ಸೊ ಸಾಕಷ್ಟು ಕಂಟ್ರೀಸಿಂದ ರಿಪೋರ್ಟರ್ಸ್ ಬರ್ತಾಯಿದ್ದಾರೆ. ನಮ್ಮ ಇಂಡಿಯನ್ ಸಿನಿಮಾ ಅಂದರೆ ನಮ್ಮ ಮಾರ್ಟಿನ್ ಟ್ರೈಲರ್ನ ನೋಡಿ ಅವರು ಏನು ಹೇಳ್ತಾರೆ ಅದಕ್ಕೆ ಎಕ್ಸೈಟೆಡ್. ಡಬ್ಬಿಂಗ್ ಮಾಡ್ಬೇಕಾದ್ರೆ ಹೆಂಗೆ ಅನ್ನಿಸ್ತು ಸರ್? ಇಷ್ಟು ಭಾಷೆಗಳಲ್ಲಿ ಡಬ್ ಮಾಡಿದ್ರಿ, ಹೆಂಗೆ ಮಾಡಿದ್ರಿ? ಇದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಸೊ ನೀವೇನು? ಇಲ್ಲ, ಇವಾಗ ರಷ್ಯನ್ ಲ್ಯಾಂಗ್ವೇಜಲ್ಲಾಗಿದೆ, ಚೈನೀಸಲ್ಲಾಗಿದೆ, ಜಾಪನೀಸ್, ಕೊರಿಯನ್ನು, ಅರೇಬಿಕಲ್ಲೆಲ್ಲ ಡಬ್ಬಿಂಗ್ ಮುಗಿದೋಗಿದೆ. ಬೆಂಗಾಲಿಯಲ್ಲಾಗಿದೆ. ನಾನು ಮಾಡಿದ್ದು ಕನ್ನಡದಲ್ಲಿ ಮಾತ್ರ. ಓಕೆ, ನಾನು ಮಾಡಿದ್ದು ಕನ್ನಡದಲ್ಲಿ ಮಾತ್ರ. ಅಫ್ಕೋರ್ಸ್ ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಸೊ ಈ ಥರ ಭಾಷೆಗಳೆಲ್ಲ ಆಗಿದೆ. ಇಂಗ್ಲೀಷ್ ಒಂದು ಟ್ರೈ ಮಾಡ್ತೀನಿ ಮೇಡಮ್. ಸರ್, ಆ್ಯಕ್ಷನ್ ಪ್ರಿನ್ಸ್ ಅಂತಲೇ ಕರೀತಾರೆ. ಸೊ ನಿಮಗೆ ಆ್ಯಕ್ಷನ್ ಅಂದರೆ ಎಷ್ಟು ಇಷ್ಟ ಅಂತ ನಮಗೆ ಚೆನ್ನಾಗಿ ಗೊತ್ತು. ಇದರಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ಎಷ್ಟೆಲ್ಲ ಇಷ್ಟಪಟ್ಟು ಆ್ಯಕ್ಷನ್ ಮಾಡಿದ್ದೀರಾ, ಆ ಆ್ಯಕ್ಷನ್ ಬಗ್ಗೆ ಹೇಳಿ ಮೇಡಮ್. ಫಸ್ಟು ಆ್ಯಕ್ಷನ್ ಸಿನಿಮಾ ಮಾಡಬೇಕು ಅಂದರೆ ಒಂದು ಎಳೆ ಇರಬೇಕು. ಒಂದು ಚಿಕ್ಕ ಒಂದು ಡ್ರಾಮಾ ಇದೆ, ಎಲ್ರಿಗೂ ಕನೆಕ್ಟ್ ಆಗೋವಂಥದ್ದು. ಯಾಕೆಂದರೆ ಇದೊಂದು ಯೂನಿವರ್ಸಲ್ ಥೀಮ್. ಸೊ ಎಲ್ರಿಗೂ ಅರ್ಥ ಆಗೋವಂಥ ಒಂದು ಎಳೆನಿಟ್ಕೊಂಡು ಮಾಡಿರೋವಂಥ ಚಿತ್ರ ಮಾರ್ಟಿನ್. ಅದರಲ್ಲಿ ನಮ್ಮ ಸಿಚುಯೇಷನ್ ತಕ್ಕಂಗೆ ಆ್ಯಕ್ಷನ್ಸ್ ಇದೆ. ಸೊ ಅದ್ರ ಪ್ರಕಾರ ಆ್ಯಕ್ಷನ್ಸ್ ಮಾಡಿದ್ದೀವಿ ಅಷ್ಟೇ. ಅದನ್ನು ಒಂಚೂರು ಚಾಲೆಂಜಿಂಗಾಗಿ ತೊಗೊಂಡು ಒಳ್ಳೊಳ್ಳೆ ಮಾಸ್ಟರ್ಸ್ ಜೊತೆ ಮಾಡಿದ್ವಿ ಅಷ್ಟೇ. ಈಗ ಇಷ್ಟು ದಿನ ಗ್ಯಾಪ್ ಆಗಿಬಿಡ್ತು ಅಂದರೆ ತುಂಬ ದಿನ ವೆಯ್ಟ್ ಮಾಡಿದ್ವಿ ನಾವು ಮಾರ್ಟಿನ್ಗೋಸ್ಕರ. ಸೊ ಮಾರ್ಟಿನ್ ಇಷ್ಟು ದಿನ ಕಾದಿದ್ರಲ್ಲಿ ನಿಮ್ಗೆ ಎಷ್ಟು ನೋವಿದೆ ಅಂದರೆ ಇಷ್ಟೊತ್ತಿಗೆ ಬಂದುಬಿಡ್ಬೇಕಿತ್ತು ನಾವು ಅಂತ ಅನಿಸಿದೆಯಾ ಯಾವಾಗಾದರೂ? ಇಲ್ಲ, ಅದು CG ಏನಾದರೂ ನಮಗೆ ಕರೆಕ್ಟಾಗಿ ಸಿಕ್ಕಿದ್ದಿದ್ರೆ ಡಿಸೆಂಬರಲ್ಲಿ ಬರಬೇಕಿತ್ತು, ಹೋದ ವರ್ಷ ಡಿಸೆಂಬರ್. ಈಗ 9 ತಿಂಗಳು ಡಿಲೇ ಆಗ್ತಾಯಿದೆ ಬಿಕಾಸ್ ಆಫ್ CG ವರ್ಕ್. ಸೊ ಈಗ ಮೇಡಮ್ ನೋಡಿ ಮೇಡಮ್, ಔಟ್ಪುಟ್ ನೋಡಿ ಮೇಡಮ್, ಆಮೇಲೆ ನಿಮಗೆ ಕಾದಿದ್ದಕ್ಕೂ ಸಾರ್ಥಕ ಅನಿಸುತ್ತಾ? ಅದು ನಾನು ಹೇಳ್ಬಾರ್ದು, ನಾವು 6ನೇ ತಾರೀಕು ಮಾತಾಡೋಣ ಮೇಡಮ್. ಖಂಡಿತ ಸರ್. ಬಟ್ ಎಲ್ಲ ಈ ವಿವಾದಗಳ ನಡುವೆ ನಿಮಗೆ ಒಂದಷ್ಟು ಬೇಜಾರು, ಒಂದಷ್ಟು ಖುಷಿ ಎಲ್ಲದೂ ಇದೆ ನನಗೆ ಗೊತ್ತು. ಬಟ್ ನಿರ್ಮಾಪಕರು ಮತ್ತು ನಿರ್ದೇಶಕರ ನಡುವೆ ನೀವು ಬಡವಾಗಬಾರ್ದು ಅಂತ ನಾವು ಆಗಲೇನೂ ಹೇಳಿದ್ವಿ. ಹಂಗಾಗೋದಕ್ಕಿಂತ ನೀವೇ ಅವರಿಬ್ಬರೂ ಚೆನ್ನಾಗೆ ಎತ್ಕೊಂಡು ಕರ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ನೀವೇನು ಹೇಳ್ತೀವಿ ಮೇಡಮ್? ಅವರಿಬ್ಬರ ಮಧ್ಯೆ ಏನು ಗಲಾಟೆ ಇತ್ತು, ಏನು ಜಗಳ ಇತ್ತು, ಇಬ್ಬರು ಹೆಗ್ಲ ಮೇಲೆ ಎತ್ಕೊಂಡು ಸಿನಿಮಾನ ಮೆರೆಸಿದ್ದಾರೆ ಮೇಡಮ್. 5ನೇ ತಾರೀಕು ನಿಮಗೆ ಗೊತ್ತಾಗುತ್ತೆ. ಅಪ್ಪ ಅಮ್ಮನ್ನ ಮಕ್ಕಳು ಒಂದೊಂದ್ಸತಿ ಒಂದು ಮಾಡಬೇಕಾಗುತ್ತೆ ಸರ್, ಆ ಕೆಲಸ ಮಾಡಿ ಅಂತ ಕೇಳ್ತಿದ್ದೀನಿ. ಇಲ್ಲ ಮೇಡಮ್, ಅದು ಅವ್ರಿಗೆ ಒಂದು ಆಗ್ತಾರೆ. ಸಿನಿಮಾ ಈಸ್ ಬಿಗರ್ ದೆನ್ ಎವ್ರಿಥಿಂಗ್. ಸೊ ಸಿನಿಮಾ ಒಂದು ಆಚೆ ಬರಬೇಕಾದ್ರೆ ಸಾಕಷ್ಟು ಬೆಳಕಿಗೆ ಬರುತ್ತೆ. ಇನ್ನು ಕೆಲವು ಎಷ್ಟೊಂದು ಜನಕ್ಕೆ ಗೊತ್ತೇ ಆಗಿರಲ್ಲ. ಸೊ ಇಟ್ ಈಸ್ ಓಕೆ ಮೇಡಮ್, ಎವ್ರಿಥಿಂಗ್ ಈಸ್. ನಿಮ್ಗೆ ಆ ಶಕ್ತಿ ಇದೆ ಸರ್, ಒಂದು ಮಾಡಿ. ಮುಂಬೈಯಲ್ಲಿ ಸುಮ್ಮನೆ ಅಲ್ಲ, ನಾವು ಒಗ್ಗಟ್ಟಾಗಿ ಹೋದಾಗ ಅದ್ರದ್ದು ಮಜಾನೇ ಬೇರೆ. ನೀವು ಹಿಂಗೆ ಅನ್ನಂಗೆ ಕೂತ್ಕೋಬಾರ್ದು. ಇಲ್ಲ, ಒಂದು ಆಗಿದಾರಲ್ಲ, ಇವಾಗ ನೀವೇ ಒಂದು ಮಾಡಿದ್ವಿ. ಬಟ್ ನಿಮಗೆ ಇನ್ನೊಂದು ಬೇರೆ ಲೆವೆಲಿನ ತಾಕತ್ತಿರುತ್ತೆ ಸರ್. ನೀವು ಮಾಡೋಣ ಮೇಡಮ್, ಮಾಡೋಣ. ಈಗ ಟ್ರೈಲರ್ ರಿಲೀಸ್ ಆದ್ಮೇಲೆ ಅವರೇ ಒಂದು ಆಗ್ತಾರೆ ಅಲ್ವಾ? ಓಕೆ, ಆಲ್ ದ ಬೆಸ್ಟ್ ಸರ್. ಮತ್ತೆ ಸಿಗೋಣ. ಮಾರ್ಟಿನ್ನ ಚೆನ್ನಾಗಿ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯೋಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬನ್ನಿ ಮೇಡಮ್, ಮುಂಬೈಗೆ ಬನ್ನಿ. ಖಂಡಿತ ಸರ್, ಬರ್ತೀನಿ. ನಮ್ಮ ವೀಕ್ಷಕರಿಗೆ ಅದೇ ಸಂಜೆ 5:55ಕ್ಕೆ ಆಗಸ್ಟ್ 5ನೇ ತಾರೀಕು ಟ್ರೈಲರ್ 1 ನೋಡಿ ಆಶೀರ್ವಾದ ಮಾಡಿ. ಜೈ ಆಂಜನೇಯ. ಜೈ ಆಂಜನೇಯ. ಜೈ ಆಂಜನೇಯ ಅಂತ ಒಂದು ಬ್ಯೂಟಿಫುಲ್ ಎಂಡ್ ಮಾಡಬೇಕು. ಈ ವಿವಾದನ ಇಲ್ಲಿಗೆ ಕೈ ಬಿಡಬೇಕು, ಸಕ್ಕತ್ತಾಗಿ ಕನ್ನಡ ಸಿನಿಮಾ ಮೆರೆಸಬೇಕು ಅಂತ ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಹೇಳ್ತಾ ಇದ್ದಾರೆ. ಖಂಡಿತ ಆ ಕೆಲಸನ ಮಾಡೋ ನಿಟ್ಟಿನಲ್ಲಿ ಅವ್ರು ಕೂಡ ಸಾಕ್ತಾರೆ. ಸೊ ಆ್ಯಕ್ಷನ್ ಪ್ರಿನ್ಸ್ ಮಾತು ಕೇಳಿದ್ರಿ ಅಲ್ಲ.